ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬೆಳಗ್ಗೆ ತಮ್ಮನಾಯಕನಹಳ್ಳಿ ಹಾಗೂ ವರದಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿರುವ ಫ್ಯಾಕ್ಟರಿ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಮೇಲೆ ಅನಾಮಿಕ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಇಂದು ಬೆಳಗಿನ ಜಾವ ಈ ಘಟನೆ ನಡೆದಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದ್ದು, ಪ್ರತಿದಿನದಂತೆ ಕುರಿ ಮೇಯಿಸಲು ಬಂದಿದ್ದ ಸ್ಥಳೀಯ ವ್ಯಕ್ತಿಯೊಬ್ಬರು ರೈಲ್ವೆ ಹಳಿಯ ಮೇಲೆ ಶವ ಬಿದ್ದಿರೋದನ್ನು ಗಮನಿಸಿದ್ದಾರೆ. ಕೂಡಲೇ ಗ್ರಾಮಸ್ಥರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಘಟನೆ ತಿಳಿದಿದ್ದಂತೆಯೇ ರೈಲ್ವೆ ಇಲಾಖೆ ಮತ್ತು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಸಾವನ್ನಪ್ಪಿರುವ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ. ಆತ ಯಾರು, ಯಾವ ಊರಿನವರು, ರೈಲು ಅಪಘಾತವೇ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯಾ ಎಂಬ ಹಲವು ಅನುಮಾನಗಳು ಇದೀಗ ಸ್ಥಳೀಯರಲ್ಲಿ ಮೂಡಿವೆ. ಸ್ಥಳೀಯರು ಮಾತನಾಡಿದಾಗ ಈ ವ್ಯಕ್ತಿಯನ್ನು ನಾವು ಈ ಭಾಗದಲ್ಲಿ ಹಿಂದೆಂದೂ ನೋಡಿಲ್ಲ, ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ನಮ್ಮ ಜಾತ್ವಾರ ನಮ್ಮ ಮಾವ ಅವ್ರು ಫೋನ್ ಮಾಡಿದ್ರು. ಈಗ ಹಿಂಗೆ ಗಾರ್ಮೆಂಟ್ಸ್ ಹಿಂದ್ಗಡೆ ಯಾರೋ ರೈಲಿಗೆ ಸಿಕ್ಕಿದ್ದಾರೆ, ನೋಡಿ ಯಾರು ನಮ್ಮ ಲೋಕಲ್ ಯಾರು ನೋಡಿ ಅಂತಂದ್ರು. ಅದಕ್ಕೆ ನಾವು ಬಂದಿದ್ವಿ. ಮೋಸ್ಟ್ಲಿ ರೈಲು ಸಿಕ್ಕಿದ್ದಾರೆ ಅನಿಸ್ತೈತೆ. ಮೋಸ್ಟ್ಲಿ 11 ಗಂಟೆಗೆ ರೈಲು ಹೋಗುತ್ತೆ ಚಿಕ್ಕಬಳ್ಳಾಪುರದಿಂದ ಕೋಲಾರ್ಗೆ. ಆ ಟೈಮಲ್ಲಿ ಆಗಿರ್ಬೋದು. ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅರ್ಧ ತಲೆ ಇದಾಗಿದೆಯಲ್ಲ, ಗೊತ್ತಾಗ್ತಾ ಇಲ್ಲ. ಭಯಂಕರವಾಗಿದೆ, ತಲೆ ಎಲ್ಲ ಹೋಗಿದೆ. ಅದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಬಂದ ಬಾಡಿಯಲ್ಲಿ ಏನೋ ಸಿಕ್ಕಿದ್ರೆ ಪ್ಯಾಂಟಲ್ಲಿ ಗೊತ್ತಾಗ್ತಾ ಇಲ್ಲ ಸರ್. ಕೆಲಸ ಮಾಡೋರು ಸುಮಾರು ಜನ ಬರ್ತಾರಲ್ಲ. ಇಲ್ಲ ಸರ್, ಜಾಸ್ತಿ ಜನ ಬರ್ತಾರೆ, ನಮಗೂ ಗೊತ್ತಾಗಲ್ವಾ. ನಾವೇನು ನಮ್ಮ ಲೋಕಲ್ ಅಂತೇಳಿ ನೋಡಕ್ ಬಂದ್ವಿ, ನಮ್ಗೆ ಗೊತ್ತಾಗಿಲ್ಲ. ಪದೇ ಪದೇ ಆಗ್ತಾ ಇದೆಯಲ್ಲ, ಅದೇ ನಮಗೂ ಸ್ವಲ್ಪ ಇದಿರ್ಬೇಕು. ಯಾಕಂದ್ರೆ ಆ ಟೈಮಿಂಗ್ಸ್ ರೈಲ್ ಬರ್ತಾ ಇದ್ದಾರ, ನಾವು ಸ್ವಲ್ಪ ಜವಾಬ್ದಾರಿಗೆ ಇರ್ಬೇಕಲ್ವಾ. ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಈ ಟೈಮಿಗೆ ಬರುತ್ತೆ ಅಂದ್ರೆ ನಾವು ಜವಾಬ್ದಾರಿಗೆ ಇರ್ಬೇಕು. ಈಗ ಅದು ಯಾವಾಗೂ ಆ ಟೈಮ್ಗೆ ಬರೋದಿದ್ರೆ ತಪ್ಪು. ಆ ಟೈಮ್ ಸರಿಯಾಗಿ ಬರುತ್ತಲ್ವಾ, ನಾವು ಮನುಷ್ಯರಾದ ಜವಾಬ್ದಾರಿ ಇರಬೇಕು. ಗೊತ್ತಾಗಿದ್ದಂಗಿಲ್ಲ ಅಂತ ಮೋಸ್ಟ್ಲಿ ಹಂಗೆ ಅನಿಸ್ತಾ ಇದೆ. ಲೋಕಲ್ ಆಗಿದ್ರೆ ಗೊತ್ತಾಗೋದು ಟೈಮಿಂಗ್ಸ್, ಲೋಕಲ್ ಅನ್ನೋದು ಅನಿಸ್ತಿದೆ. ಯಾವ ತರ ಗೊತ್ತಿದೆ ಸರ್, ಅದು ಯಾವ ತರ ಇದೆ ಗೊತ್ತಿಲ್ಲ. ಅದು ನೋಡಿದ್ರೆ ಗುದ್ದಿದಾರ ಕಾಣಿಸ್ತಿದೆ. ನಮ್ಮ ಹೆಸರು ಮಹೇಶ್ ಅಂತ. ಒಟ್ನಲ್ಲಿ ಶಾಂತವಾಗಿದ್ದ ಪ್ರದೇಶದಲ್ಲಿ ಅನಾಮಿಕ ಶವ ಪತ್ತೆಯಾಗಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಈ ಸಾವಿನ ಹಿಂದಿನ ನಿಜವಾದ ಕಾರಣ ಏನು ಅನ್ನೋದು ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾದು ನೋಡಬೇಕು.